ನಿಂತು ತಂದೆ ಜೂರ್ಜಟಿ ನನ್ನನ್ನು ಅವತರಿಸಲು ಕಾರಣವೇನೆಂತೆಂಬುದಾಗಿ ಕೇಳಲಾಗ, ಮಗನೇ ವೀರಭದ್ರ, ನೀನು ಭೂಲೋಕಕ್ಕೆ ಹೋಗಿ ಯಾವ ದುರುಳ ದಕ್ಷ ಬ್ರಹ್ಮನಿಂದ ಬರಬೇಕಾದ ರುದ್ರದ ಅವಿರ್ಭಾಗವನ್ನು ಪಡೆದುಕೊಂಡು ಬಾ ಎಂತೆಂಬುದಾಗಿ ನುಡಿಯಲಾಗ, ಹೊರರೇ ಮತ್ತೊಂದು ಸಾರಿ ತನ್ನ ಎದೆಯ ಕೂದಲನ್ನು ತೆಗೆದು ಪೃಥ್ವಿಯ ಮೇಲೊಡೆದಿದ್ದಾನೆ. ಪೃಥ್ವಿಯೇ ಬಾಯಿ ಬಿರಿದಂತೆ ಓರ್ವ ರುದ್ರ ಕನ್ನಿಕೆ ಉದ್ಭವ ಆಗಿದ್ದಾಳೆ. ಆ ರುದ್ರ ಕನ್ನಿಕೆಗೆ ಚೌಡೇಶ್ವರಿ ಎಂದು ನಾಮಕರಣವನ್ನ ಮಾಡಿ, ಅಮ್ಮ ಚೌಡೇಶ್ವರಿ, ನಿನ್ನ ಅಣ್ಣನಾದ ವೀರಭದ್ರ ದಕ್ಷ ಯಾಗವಂ ಪಕ್ಕುತಿಹ, ಆತನಿಗೆ ಸಹಾಯಕಳಾಗಿ ನಿನ್ನ ಅಗಲವಾದ ನಾಲಿಗೆಯನ್ನ ದಕ್ಷ ಬ್ರಹ್ಮನ ಭೂಭಾಗಕ್ಕೆ ಚಾಚು. ಏಕೆಂದರೆ ದಕ್ಷ ಬ್ರಹ್ಮನ ಒಂದು ತೊಟ್ಟು ರಕ್ತ ಭೂ ಸ್ಪರ್ಶವಾದರೆ ಕೋಟಿ ರಾಕ್ಷಸರುದ್ಭವವಾಗುವರು. ಆದ ಕಾರಣ ದಕ್ಷ ಬ್ರಹ್ಮನ ಒಂದು ತೊಟ್ಟು ರಕ್ತವನ್ನ ಭೂ ಸ್ಪರ್ಶವಾಗದಂತೆ ನೋಡಿಕೋ ಎಂಬುದಾಗಿ ನುಡಿಯಲಾಗ, ಅಣ್ಣ ತಂಗಿಯರಿಬ್ಬರು ವೀರ ಕೇಕೆಯನ್ನ ಹಾಕುತ್ತಾ ಖಡ್ಗ ಕಠಾರಿಗಳನ್ನು ಮಿಡಿದು, ಅರೇ ನನಗೆ ಶತ್ರುವಾರು, ನನಗೆ ಶತ್ರುವಾರು ಎಂತೆಂಬುದಾಗಿ ಬಲರೇ ಬಲರೇ ವೀರ ಕೇಕೆಯನ್ನ ಹಾಕುತ್ತಾ ಕೈಲಾಸದಿಂದ ದುರುಳ ದಕ್ಷ ಬ್ರಹ್ಮನ ಯಾಗ ಮಂಟಪದ ಬಳಿಗೆ ಬಲರೇ ಭೂತ ಪೇತ ಪಿಶಾಚಿಗಳಾದಿಗಳನ್ನೊಳಗೊಂಡು 64 ಕೋಟಿ ರಾಕ್ಷಸರನ್ನ ತನ್ನ ಕೆಂಡ ಕಣ್ಣಿನಿಂದ ಸುಟ್ಟಿ ಹಾಕಿ ಹೊರಗರ ವೀರಭದ್ರ ತನ್ನ ಸಹೋದರಿಯೊಂದಿಗೆ ಯಾಗ ಮಂಟಪದ ಬಳಿಗೆ ವೀರ ಕೇಕೆಯನ್ನ ಹಾಕುತ್ತಾ ಹಸಿರು ದಗಲೆಯ ಮೇಲೆ ಹಸನಾದ ನಡೆಕಟ್ಟು, ಕರಡಿಗೆ ಶಿವದಾರ, ಕುಂಕಣದ ಉಡುದಾರ, ಮುಂಗೈಗೆ ಬಂಗಾರದ ಮುಡಿಯ ತೊಟ್ಟು, ಕಿವಿಗೆ ಚೌಕಳಿ ಮುತ್ತು, ಶಿಖರದಲ್ಲಿ ಶಿವಲಿಂಗ, ನಸಿಲಿನಲ್ಲಿ ವಿಭೂತಿ, ಪಾದಕದಲ್ಲಿ ಪಾದಕ ಜ್ವಾಲೆ, ಜಣಿ 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 ಜಣಿರ್ ಜಣಿರ್ ಜಣಿರೆಂದೆನುತ ಕೈಲಾಸದಿಂದ ಯಾಗ ಮಂಟಪದ ಬಳಿಗೆ ಎಂದು ಬರುತ್ತೇನೆ.